ಹಲೋ ಎವ್ರಿವನ್, ವೆಲ್ಕಮ್ ಟು ಪ್ರೀತಿ ಕುಮಾರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಆರಾಮಾಗಿದ್ದೀನಿ. ಈ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡಿ, ನಿಮಗೆ ತುಂಬಾ ಯೂಸ್ ಆಗುತ್ತೆ. ನಮ್ಮ ಸ್ಕಿನ್ ಬ್ರೈಟ್ ಆಗಬೇಕು ಅಂದರೆ ನಾವು ಮನೆ ಮದ್ದುಗಳನ್ನ ಬಳಸಬೇಕು ಅಂತ ಹೇಳ್ತಾ ಇರ್ತೀನಿ. ಹಾಗೆಯೇ ಇವತ್ತೊಂದು ಹೋಮ್ ರೆಮಿಡಿಯನ್ನು ತೊಗೊಂಡು ಬಂದಿದ್ದೀನಿ. ಅದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಮೊದಲಿಗೆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಹಾಗೆ ಸ್ವಲ್ಪ ಅರಿಶಿನ, ಹಾಲು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವ ಥರ ಅಂತ ನಾನು ಇವಾಗ ತೋರಿಸ್ತೀನಿ, ಬನ್ನಿ. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಪ್ರೀತಿ ಕುಮಾರ್ ಬ್ಲಾಗ್ಸ್. ನೀವು ಸ್ಕ್ರಬ್ಬನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ? ಈಗ ಸ್ಕ್ರಬ್ಗೆ ನಾನು ಹಾಲನ್ನ ಮಿಕ್ಸ್ ಮಾಡ್ಕೊಂಡು ಬಂದಿದ್ದೆ. ಈ ಕನ್ಸಿಸ್ಟೆನ್ಸಿಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ದಪ್ಪ ಸ್ವಲ್ಪ ಗಟ್ಟಿಯಾಗಿಯೇ ಮಿಕ್ಸ್ ಮಾಡ್ಕೋಬೇಕು, ತೆಳುವಾಗಬೇಡ. ಇದು ಸ್ಕಿನ್ ಬ್ರೈಟನಿಂಗ್ಗೆ ತುಂಬಾ ಯೂಸ್ ಆಗುತ್ತೆ ಮತ್ತು ನಮ್ಮ ಸ್ಕಿನ್ನನ್ನು ಹೆಲ್ದಿಯಾಗೂ ಸಹ ಇಡುತ್ತೆ. ನಾವಿಲ್ಲಿ ಟರ್ಮರಿಕ್ ಯೂಸ್ ಮಾಡಿದ್ವಿ ಅಂದರೆ ಟರ್ಮರಿಕ್ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡೋದ್ರ ಜೊತೆಗೆ ಆ್ಯಂಟಿಬಯೋಟಿಕ್ ಆಗಿರೋದ್ರಿಂದ ನಮ್ಮ ಸ್ಕಿನ್ನನ್ನು ಹೆಲ್ದಿಯಾಗಿ ಇಡುತ್ತೆ ಮತ್ತು ನಮ್ಮ ಸ್ಕಿನ್ ಬ್ರೈಟನಿಂಗ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಕ್ಕಿ ಹಿಟ್ಟು ಅಷ್ಟೇ ನಮ್ಮ ಸ್ಕಿನ್ನಲ್ಲಿರುವಂತಹ ಪಿಂಪಲ್ಸ್ ಆಗಿರ್ಬೋದು ಮತ್ತು ಪಿಗ್ಮೆಂಟೇಷನ್ ಇರ್ಬೋದು ಮತ್ತು ಸ್ಕಿನ್ ಬ್ರೈಟನಿಂಗ್ಗೆ ತುಂಬಾ ಯೂಸ್ ಆಗುತ್ತೆ. ಇನ್ನು ನಾನು ಇದರಲ್ಲಿ ಕಡಲೆ ಹಿಟ್ಟನ್ನು ಬಳಸಿದ್ದೀನಿ. ಕಡಲೆ ಹಿಟ್ಟು ನಮ್ಮ ಸ್ಕಿನ್ನಲ್ಲಿರುವಂಥ ಆಯಿಲ್ ಕಂಟೆಂಟ್ ಏನಿರುತ್ತೆ ಅದನ್ನು ರಿಮೂವ್ ಮಾಡೋದಕ್ಕೆ ಮತ್ತು ಪಿಗ್ಮೆಂಟೇಷನ್ ಆಗಿರ್ಬೋದು ಪ್ರತಿಯೊಂದನ್ನು ತೆಗೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಸ್ಕ್ರಬ್ಬು ತುಂಬಾ ಯೂಸ್ಫುಲ್ಲು. ಅಂದರೆ ನಾನು ಈ ವಿಡಿಯೋಗೋಸ್ಕರ ನಾನು ಈ ಒನ್ ಟೈಮ್ಗೋಸ್ಕರ ನಾನು ಯಾವುದೂ ವಿಡಿಯೋ ಮಾಡ್ತಿಲ್ಲ. ನಾನು ಇದನ್ನು ತುಂಬ ಸಲ ಯೂಸ್ ಮಾಡಿರ್ತೀನಿ. ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರೋದು. ನನಗೆ ಸುಮಾರು ಸಲ ಯೂಸ್ ಮಾಡಿದ್ದೀನಿ, ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಮತ್ತು ಇತ್ತೀಚೆಗೆ ಎಲ್ರಿಗೂ ಆಸೆ ಇರುತ್ತೆ ಸ್ಕಿನ್ ಬ್ರೈಟನಿಂಗ್ ಆಗಿರಬೇಕು ಮತ್ತು ನಮ್ಮ ಸ್ಕಿನ್ ಹೆಲ್ತಿಯಾಗಿ ಇಟ್ಕೋಬೇಕು. ಅದು ಮನೆಯಲ್ಲಿರುವಂಥ ವಸ್ತುಗಳಿಂದ ತುಂಬ ಜನಕ್ಕೆ ಹೊರಗಡೆ ಕ್ರೀಮ್ಸ್ ಹಾಕದೆ ಅಲರ್ಜಿ ಆಗೋಂಥ ಚಾನ್ಸಸ್ ಇರುತ್ತೆ ಮತ್ತು ಒಳ್ಳೆ ರಿಸಲ್ಟ್ ಬೇಗ ಬರಬೇಕು ಅಂತ ಅನಿಸ್ತಿರುತ್ತೆ. ಆದರೆ ನಾವು ತಕ್ಷಣ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅಂದರೆ ಯಾವುದೇ ಅಷ್ಟೇ, ನೀವು ಹೊರಗಡೆ ಕ್ರೀಮ್ಸ್ ತರ್ಬೋದು, ಏನೇ ತರ್ಬೋದು, ಅದು ಅಷ್ಟೇ ಒಂದಷ್ಟು ದಿನ ಹಚ್ಚಬೇಕು. ಒಂದಷ್ಟು ದಿನ ನಾವು ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡಿದ್ಮೇಲೆ ನಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗೋದು. ನಾವು ತಕ್ಷಣ ಸಿಗಬೇಕು ಅಂತ ಅಂದರೆ ಅದಾಗಲ್ಲ. ನಾನು ಹೇಳೋ ಎಲ್ಲ ಒಂದು ಹೋಮ್ ರೆಮಿಡೀಸ್ಗೂ ಅಷ್ಟೇ ನಾವು ಸ್ವಲ್ಪ ವೆಯ್ಟ್ ಮಾಡಿದಷ್ಟು ಒಂದು ಒಳ್ಳೆ ರಿಸಲ್ಟ್ ಅಂತ ಪಕ್ಕ ಸಿಗುತ್ತೆ. ಈಗ ಸ್ಕ್ರಬ್ ರೆಡಿ ಆಗಿದೆ, ನೀವು ನೋಡ್ತಿದ್ದೀರಾ. ಸೊ ಈಗ ನಾವು ಫಸ್ಟ್ ಏನು ಮಾಡಬೇಕು ಅಂದರೆ ನಮ್ಮ ಫೇಸನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಈಗ ಐಲೈನರ್ ಹಚ್ಚಿದ್ದೀನಿ, ಜಸ್ಟ್ ಈಗ ಒಂದು ಫೇಸ್ ವಾಶ್ ಮಾಡ್ಕೊಳ್ಳೋಣ. ಈಗ ನಾನು ಫೇಸ್ ವಾಶ್ ಮಾಡ್ಕೊಳ್ತೀನಿ. ನಾನೀಗ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಈಗ ನಾನು ನೀಟಾಗಿ ಒರೆಸ್ಕೊಳ್ತೀನಿ. ನೀಟಾಗಿ ಅಂದರೆ ವಾಟರ್ ಏನೂ ಇರಬಾರ್ದು, ಹಾಗೆ ಒರೆಸ್ಕೊಳ್ತೀನಿ. ಜಸ್ಟ್ ಟ್ಯಾಪ್ ಮಾಡಿ ಜೋರಾಗೇನೋ ಸ್ಕಿನ್ನನ್ನು ಒರೆಸೋದಕ್ಕೆ ಹೋಗ್ಬಾರ್ದು. ಈಗ ನಾನು ಒರೆಸ್ಕೊಂಡಾಗಿದೆ. ಈಗ ನಾನು ಏನು ಸ್ಕ್ರಬ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಲಂಪ್ಸ್ ಏನೂ ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಅಷ್ಟೇ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಹೊತ್ತೇನು ಇಡೋದು ಬೇಡ ಮತ್ತು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದೇನು ಬೇಡ, ಇನ್ಸ್ಟಂಟಾಗಿ ಮಿಕ್ಸ್ ಮಾಡ್ಕೊಬೋದು. ನೀವು ಬೇಕಿದ್ದಲ್ಲಿ ಗೋಧಿ ಹಿಟ್ಟನ್ನು ಸಹ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಎಷ್ಟೇ ಸ್ಕ್ರಬ್ಗಳನ್ನ ಹಚ್ಚಿದ್ರೂ ತಕ್ಷಣ ವೈಟ್ ಆಗ್ತೀನಿ ಅನ್ನೋದಕ್ಕಿಂತ ನಾವು ತಿನ್ನೋ ಆಹಾರಗಳಲ್ಲೂ ಸಹ ನಮ್ಮ ಸ್ಕಿನ್ ಬ್ರೈಟನಿಂಗ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾವು ತಿನ್ನೋ ಆಹಾರನೂ ಸಹ ಹೆಲ್ದಿಯಾಗಿರಬೇಕು ಮತ್ತು ತುಂಬಾ ಒಳ್ಳೆ ಆಹಾರಗಳನ್ನ ತೊಗೋಬೇಕು, ಹೆಲ್ದಿ ಫುಡ್ಸ್ನ ತೊಗೋಬೇಕು. ನಾವು ಜಂಕ್ ಫುಡ್ ತಿಂದಾಗ ಏನಾದರೂ ವೇರಿಯೇಷನ್ ಆಗಿರುತ್ತೆ, ಪಿಂಪಲ್ಸ್ ಬರ್ಬೋದು ಮತ್ತು ಏನಾದರೂ ಒಂದು ಅಲರ್ಜಿ ಥರ ಆಗೋದು ಅದೆಲ್ಲ ಆಗಿರುತ್ತೆ. ಸೊ ನೀವೇನು ಮಾಡಬೇಕು, ಹೆಲ್ದಿ ಫುಡ್ಸ್ನ ತೊಗೊಳ್ಳಿ. ತರಕಾರಿ, ಹಣ್ಣು ಪ್ರತಿಯೊಂದನ್ನು ತೊಗೊಳ್ಳೋದ್ರಿಂದ ನಮ್ಮ ಸ್ಕಿನ್ನು ಬ್ರೈಟನಿಂಗ್ ಆಗಿರುತ್ತೆ. ಮತ್ತು ಜಾಸ್ತಿ ನೀರನ್ನು ಕುಡೀರಿ. ನೀರು ಕುಡಿದಾಗ ನಮ್ಮ ಸ್ಕಿನ್ ಟೋನು ಬ್ರೈಟನಿಂಗ್ ಆಗಿರುತ್ತೆ, ತುಂಬಾ ಹೆಲ್ದಿಯಾಗೂ ಇರುತ್ತೆ. ನಮ್ಮ ಸ್ಕಿನ್ನನ್ನು ನಿಜವಾಗ್ಲೂ ನನಗೆ ಅನಿಸಿರೋದು ಹೆಚ್ಚು ನಾವು ನೀರು ಕುಡಿಯೋದ್ರಿಂದ ನಮ್ಮ ಸ್ಕಿನ್ನಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹೆಚ್ಚು ನೀರು ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಬ್ರೈಟನಿಂಗ್ ಆಗೂ ಇರುತ್ತೆ ಮತ್ತು ತುಂಬಾ ಹೆಲ್ದಿಯಾಗಿರುತ್ತೆ. ನೀವು ಸಹ ಹೆಚ್ಚು ನೀರು ಕುಡೀರಿ, ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂತ, ರಿಸಲ್ಟ್ ಅಲ್ಲೇ ಗೊತ್ತಾಗುತ್ತೆ. ಈಗ ನಾನು ಏನು ರೆಡಿ ಮಾಡಿದ್ದೆ ಆ ಸ್ಕ್ರಬ್ಬು ಅದನ್ನು ನೀಟಾಗಿ ಸ್ಕಿನ್ಗೆ ಅಪ್ಲೈ ಮಾಡ್ತೀನಿ. ಕಣ್ಣಿಗೆ ಬೇಡ, ಇದು ಸ್ವಲ್ಪ ಅಕ್ಕಿ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಮತ್ತು ಕಣ್ಣೆಲ್ಲ ಉರಿಯುತ್ತೆ ಟರ್ಮರಿಕ್ ಎಲ್ಲ ಹಾಕಿರೋದ್ರಿಂದ. ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋಣ.
ಬೇಡವಾಗಿರುವಂಥ ಕೂದಲುಗಳನ್ನ ಟರ್ಮೆರಿಕ್ ಹಾಕಿದ್ದೀವಲ್ವ ಅದು ತೆಗೆಯುತ್ತೆ. ಬರೀ ಫೇಸಿಗಲ್ಲ, ನಾವು ಕಂಪ್ಲೀಟು ಬಾಡಿಗೂ ಅಪ್ಲೈ ಮಾಡ್ಬೋದು. ನಾನು ಏನೇ ಹೇಳ್ತೀನಿ ಅಷ್ಟನ್ನು ಹಾಕಿ ನೋಡಿ ನೀವೇ ರಿಸಲ್ಟನ್ನು ಹೇಗೆ ಸ್ಕಿನ್ ಬ್ರೈಟ್ ಆಗುತ್ತೆ ಮತ್ತು ಒಂದು ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ. ಸ್ವಲ್ಪ ಹೊತ್ತು ಮಸಾಜ್ ಮಾಡೋಣ. ನಾನು ಪ್ರತಿ ವಿಡಿಯೋಲ್ಲೂ ಹೇಳ್ತಾ ಇರ್ತೀನಿ, ನಮ್ಮ ಸ್ಕಿನ್ ಏನಾದರೂ ಬ್ರೈಟನಿಂಗ್ ಆಗಿರಬೇಕು ಅಂತ ಹೇಳಿದರೆ ನಾವು ಮನೆಯಲ್ಲಿರುವಂಥ ಪದಾರ್ಥಗಳನ್ನ ಬಳಸಿನೇ ನಮ್ಮ ಸ್ಕಿನ್ ಬ್ರೈಟನಿಂಗ್ಗೆ ಮಾಡ್ಕೋಬೋದು ಅಂತ. ಹಾಗೆಯೇ ನಾನು ಹೇಳೋದು, ಪ್ರತಿ ಸಲ ನಾವು ಮಸಾಜ್ ಥರ ಕೊಡಬೇಕು. ನಾವು ಏನೇ ಹಚ್ಚಿದ್ರು ಅಷ್ಟೇ ಪ್ರತಿ ಸಲ ಮಸಾಜ್ ಮಾಡ್ಕೊಳ್ಳೋದ್ರಿಂದ, ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಮಸಾಜ್ ಆ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ಪ್ರತಿಯೊಂದೂ ಅಷ್ಟೇ. ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ನನ್ನ ಸ್ಕಿನ್ನು ಬ್ರೈಟ್ ಆಗಿರಬೇಕು ಅನ್ನೋದು. ಸೊ ಈಗ ನೋಡಿ, ನೆಕ್ ಪಾರ್ಟಿಗೂ ಅಪ್ಲೈ ಮಾಡಬೇಕು. ನೀವು ಕಂಪ್ಲೀಟ್ ಬಾಡಿಗೆ ಅಪ್ಲೈ ಮಾಡ್ತಿದ್ದೀನಿ ಅಂತ ಅಂದರೆ ಓಕೆ. ನಮ್ಮ ಈಗ ಎಸ್ಪೆಷಲಿ ನಾವು ಕಂಪ್ಲೀಟ್ ಬಾಡಿಗೆ ಅಪ್ಲೈ ಮಾಡ್ತಿದ್ದೀನಿ ಅಂದ್ರೂ ಓಕೆ, ಅಪ್ಲೈ ಮಾಡ್ಬೋದು. ಯಾವುದೇ ಸೈಡ್ ಎಫೆಕ್ಟ್ಸ್ ಏನಿಲ್ಲ. ಇದಕ್ಕೆ ಪ್ಯಾಚ್ ಟೆಸ್ಟ್ ಅವಶ್ಯಕತೆಯೂ ಇಲ್ಲ. ಯಾವುದೇ ಕಾರಣಕ್ಕೂ ಸ್ಕಿನ್ನು ಅಲರ್ಜಿ ಆಗೋಂಥ ಚಾನ್ಸಸ್ ಏನೂ ಇರೋಲ್ಲ. ನೋಡಿ, ನಾನು ಇಷ್ಟು ಅಪ್ಲೈ ಮಾಡಿದ್ದೀನಿ. ನಾನು ಬರೀ ಫೇಸಿಂಗ್ ಮಾಡ್ತಿರೋದ್ರಿಂದ ಸ್ವಲ್ಪ ನಾನು ಕಿವಿಗೂ ಸಹ ಸೇರಿಸಿ ಜಸ್ಟ್ ಈ ಥರ ಮಾಡ್ಕೊಳ್ತೀನಿ. ಯಾಕೆಂದರೆ ಕಿವಿ ಒಂದು ಕಲರ್ ಇರೋದು, ಅಂದರೆ ಅದು ಸ್ವಲ್ಪ ಟ್ಯಾನ್ ಆಗಿರೋ ಥರ ಬೇಡ ಅಂತ ಹೇಳಿ ನಾನು ಕುತ್ತಿಗೆ ಪಾರ್ಟಿಗೆ ಸ್ವಲ್ಪ ಜಾಸ್ತಿ ಹಾಕಿದೆ. ಈ ಕೈಯಲ್ಲಿ ಏನಿರುತ್ತೆ ನೋಡಿ, ಅದರಲ್ಲೇ ನಾನು ಕಿವಿಗೆ ಹೀಗೆ ಸ್ವಲ್ಪ ಸ್ಕ್ರಬ್ ಮಾಡ್ತೀನಿ ನೀಟಾಗಿ. ಈಗ ನಾವು 15 to 20 ಮಿನಿಟ್ಸ್ ಡ್ರೈ ಆಗೋದಕ್ಕೆ ಬಿಟ್ಬಿಡೋಣ. ಎಸ್, ಈಗ ನೋಡಿ ಎಷ್ಟು ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ನಾನು ಕಣ್ಣಿನ ಭಾಗಕ್ಕೆ ಹಚ್ಚೇ ಇಲ್ಲ. ಕಣ್ಣಿನ ಭಾಗಕ್ಕೆ ನೆಸೆಸಿಟಿ ಇಲ್ಲ. ಅಂದರೆ ಈಗ ಟರ್ಮರಿಕ್ ಹಾಕಿದ್ವಿ, ಕಣ್ಣೊಳಗಡೆ ಅಕ್ಕಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಸ್ವಲ್ಪ ತಡೀರೋದ್ರಿಂದ ಒಳಗಡೆ ಹೋಯಿತು ಅಂದರೆ ನಮ್ಮ ಸ್ಕಿನ್ಗೆ ಅಂದರೆ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ. ಸೊ ಬೇಡ, ಅವಶ್ಯಕತೆ ಇಲ್ಲ. ನೀವೇ ನೋಡ್ತಾ ಇದ್ದೀರಾ, ನನಗಂತೂ ಮನೆ ಮದ್ದಿಂದ ಅಂತೂ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಈಗ ಇದು ಕಂಪ್ಲೀಟಾಗಿ ಡ್ರೈ ಆಗಬೇಕು. ಒಂದು 15 ಮಿನಿಟ್ಸ್, ಅಟ್ಲೀಸ್ಟ್ 15 ಮಿನಿಟ್ಸ್ ಬಿಡ್ತೀನಿ. ಅಂದರೆ ಒಂದು ½ ಆನ್ ಅವರ್ ಬಿಟ್ಟರೂ ಒಳ್ಳೆಯದು. ನಿಮ್ಗೆ ಇವಾಗಲೇ ರಿಸಲ್ಟ್ ಗೊತ್ತಾಗುತ್ತೆ ಹೇಗೆ ಅಂತ ಹೇಳ್ತೀನಿ. ನಿಮ್ಗೆ ಈಗಲೇ ರಿಸಲ್ಟ್ ಗೊತ್ತಾಗುತ್ತೆ ಫಸ್ಟ್ ಫೇಸ್ ವಾಶಲ್ಲೇ. ಸೊ ಇದನ್ನು ನೀವು ಕಂಟಿನ್ಯೂಸ್ ಆಗಿ ವೀಕ್ಲಿ 2 ಟೈಮ್ಸ್ ಮಾಡಿದ್ರೆ ಸಾಕು. ಆಯಿಲಿ ಸ್ಕಿನ್ ಅವ್ರು ಬಳಸ್ಬೋದು ಕಡಲೆ ಹಿಟ್ಟು ಯೂಸ್ ಮಾಡೋದ್ರಿಂದ. ಆಯಿಲಿ ಸ್ಕಿನ್ ಅವ್ರು ಏನಾದರೂ ನನಗೆ ಆಯಿಲ್ ಕಂಟೆಂಟ್ಸ್ ಅಂದರೆ ರಿಮೂವ್ ಆಗಬೇಕು ಅನ್ನೋರು 3 to 4 ಟೈಮ್ಸ್ ಹಚ್ಚಿದ್ರು ಏನಿಲ್ಲ. ಬಟ್ ಇನ್ನೇನು ಡ್ರೈ ಸ್ಕಿನ್, ಬೇರೆ ಅಂದರೆ ಸೆನ್ಸಿಟಿವ್ ಸ್ಕಿನ್ ಅಂತೇಳಿದ್ರೆ ವೀಕ್ಲಿ ಟ್ವೈಸ್ ಸಾಕು. ಅಂದರೆ ನಾನು ಸ್ವಲ್ಪ ಬಳೆ ಏನಿದೆ ಅದನ್ನು ತೆಗೆದುಬಿಡ್ತೀನಿ. ಕೈನೂ ಸಹ ಸ್ವಲ್ಪ ಟ್ಯಾನ್ ಆಗಿದೆ ಹೊರಗಡೆ ಎಲ್ಲ ಓಡಾಡಿ. ಸೊ ನಾನು ಕೈಗೂ ಸಹ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರನೇ ಅಪ್ಲೈ ಮಾಡಿ ಸರ್ಕ್ಯುಲರ್ ಮೋಷನಲ್ಲಿ. ನೀವು ಸ್ಲೀವ್ಸ್ ಆ ಥರ ಇದ್ದರೆ ಹಾಕ್ಕೊಂಡು ನಾನು ಈ ಥರ ಹಾಕಿದ್ದೀನಿ. ಸೊ ಟ್ರಾವೆಲಿಂಗ್ ಮಾಡ್ತಿರೋದ್ರಂತೂ ಬೇಗ ಎಕ್ಸ್ಪೋಸ್ ಆದಾಗ ಬೇಗ ಟ್ಯಾನ್ ಆಗಿಬಿಡುತ್ತೆ ಸ್ಕಿನ್ನು. ಮತ್ತು ಇಲ್ಲಿ ಸ್ವಲ್ಪ ಕಪ್ಪಿರುತ್ತಲ್ಲ, ಚೆನ್ನಾಗಿ ಮಸಾಜ್ ಕೊಡಿ. ನೀವು ಕಂಪ್ಲೀಟ್ ಬಾಡಿಗೆ ಅಪ್ಲೈ ಮಾಡ್ಬೋದು. ನಾನು ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ, ಟ್ಯಾನ್ ಇತ್ತು ಅಂದರೆ ಈ ಥರ ರಿಮೂವ್ ಆಗುತ್ತೆ ಅಂತ. ನಾನು ಯಾವುದೇ ಮಸಾಜ್ ಅಂದರೆ ಆಯಿಲ್ ಆ ಥರ ಎಲ್ಲ ತೊಗೊಂಡಾಗ ಸ್ನಾನದ ಟೈಮಲ್ಲೇ ಯೂಸ್ ಮಾಡೋದು. ಸೊ ಇವತ್ತು ಸ್ವಲ್ಪ ಹೀಗೆ ಚೆನ್ನಾಗಿ ಮಸಾಜ್ ಕೊಡಬೇಕು. ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಸಾಜನ್ನು ಕೊಡಿ.
ಈಗ ನಾನು 2 ಕೈಗೂ ಹಚ್ಚಿದ್ದೀನಿ, ನೀವೇ ನೋಡ್ತಾ ಇದ್ದೀರಾ. 2 ಕೈಗೂ ಹಚ್ಚಿದ್ದೀನಿ, 2 ಕೈಗೂ ಅಷ್ಟೇ ಹಚ್ಚಿದ್ದೀನಿ, ನೋಡ್ತಾ ಇದ್ದೀರಾ. ನೀವು ಕಾಲು ಟ್ಯಾನ್ ಆಗಿತ್ತು ಅಂದರೆ ಅಪ್ಲೈ ಮಾಡಿ. ನಿಮಗೆ ಕಂಪ್ಲೀಟು ಶೋಲ್ಡರಿಂದನೂ ಅಪ್ಲೈ ಮಾಡ್ತೀನಿ, ನಾನು ಫುಲ್ ಬಾಡಿ ಅಪ್ಲೈ ಮಾಡಲ್ಲ ಅಂತ ಅನ್ನೋರು ಕೈ, ಕಾಲು ಮತ್ತು ಫೇಸು ಆ ಥರ ಅಪ್ಲೈ ಮಾಡಿ. ಬೆನ್ನು ಏನಾದರೂ ನಾವು ಸಾರಿ ಅಥವಾ ಜಾಸ್ತಿ ಡೀಪ್ ಡ್ರೆಸ್ಸಸ್ನ ಹಾಕಿದಾಗ ಟ್ಯಾನ್ ಆಗಿದೆ, ನೀವು ಅಲ್ಲೂ ಅಪ್ಲೈ ಮಾಡಿ. ನೀವೇನಾದರೂ ಈ ಥರ ಅಪ್ಲೈ ಮಾಡಬೇಕು ಅಂದಾಗ ಸ್ನಾನ ಟೈಮಲ್ಲಿ ಇಟ್ಕೊಳ್ಳಿ, ಅಂದರೆ ಒಂದು 10 ನಿಮಿಷ ಕಾಲು ಗಂಟೆ ಕೊಡಿ ಇದಕ್ಕೆ, ನಮ್ಮನ್ನು ನಾವು ಗ್ರೂಮ್ ಮಾಡ್ಕೊಳ್ಳೋದಕ್ಕೆ. ಸೊ ಇದೇನಾದರೂ ಬೆನ್ನ ಹತ್ರ ಟ್ಯಾನ್ ಆಗಿದೆ ಅಂದರೆ ಹಚ್ಬೋದು, ಕುತ್ತಿಗೆ ಕಪ್ಪಾಗಿದೆ ಅನ್ನೋರು ಸಹ ಹಚ್ಬೋದು. ತುಂಬಾ ಬ್ರೈಟಾಗಿ ಇರುತ್ತೆ. ಒಂದು ಸುಮಾರು ಸಲ ಹಚ್ಚಬೇಕು, ಒಂದು ಸಲಾಗೆ ಆಗಿಬಿಡುತ್ತೆ ಅಂತ ನಾನು ಯಾವ ವಿಡಿಯೋಲೂ ಹೇಳಿಲ್ಲ. ಆದಷ್ಟು ಒಂದು ಚಾಲೆಂಜಿಂಗಾಗಿ ತೊಗೊಂಡು ನೀವು ಸೆಲ್ಫ್ ಕೇರ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಬ್ರೈಟ್ ಆಗುತ್ತೆ. ನಾವು ತಿನ್ನೋಂಥ ಆಹಾರ ಪದ್ಧತಿನೂ ಸಹ ಹೆಲ್ತಿಯಾಗಿರಬೇಕು, ನಾವು ಎಸ್ಪೆಷಲಿ ಹ್ಯಾಪಿಯಾಗಿರಬೇಕು, ಆಗ ನಮ್ಮ ಸ್ಕಿನ್ನು ತುಂಬಾ ಬ್ರೈಟ್ ಆಗಿರುತ್ತೆ. ನಾವೇನು ಮಾಡ್ತೀವಿ, ನಾವು ಹಚ್ಚಿದ ತಕ್ಷಣ ಎಲ್ಲ ಇಷ್ಟೊಂದು ಹಚ್ತಾ ಇದ್ದೀವಿ, ಇಷ್ಟು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾಯಿದ್ದೀವಿ, ನಾವು ವೈಟ್ ಆಗಲಿಲ್ಲ, ನಮ್ಮ ಸ್ಕಿನ್ ಬ್ರೈಟ್ನೆಸ್ ಬರ್ತಿಲ್ಲ ಅಂತ ಹೇಳ್ತೀವಿ. ನಾವು ತಿನ್ನುವಂಥ ಆಹಾರ ಪದಾರ್ಥಗಳನ್ನು ಸಹ ನಾವು ಹೇಗೆ ತೊಗೋಬೇಕು, ನಮ್ಮ ಆಹಾರ ಪದ್ಧತಿ ಚೆನ್ನಾಗಿತ್ತು ಅಂದರೆ ನಮ್ಮ ಸ್ಕಿನ್ನು ಸಹ ಬ್ರೈಟ್ ಆಗಿರುತ್ತೆ, ಮತ್ತು ನಾವು ತುಂಬಾ ಹ್ಯಾಪಿಯಾಗಿದ್ದಷ್ಟು ಸಹ ನಮ್ಮ ಸ್ಕಿನ್ ಬ್ರೈಟ್ ಆಗಿರುತ್ತೆ. ನೀವೇ ನೋಡ್ತಿದ್ದೀರಾ, ಈಗ ನಾನು ಅಪ್ಲೈ ಮಾಡೋದ್ರ ಜೊತೆಗೆ ನಾನು ಹೆಲ್ದಿ ಫುಡ್ನ ತೊಗೊಳ್ತೀನಿ, ಯಾವಾಗಲೂ ತಿಂತೀನಿ ಸ್ನ್ಯಾಕ್ಸ್ನ, ಇಲ್ಲ ಅಂತ ಹೇಳಲ್ಲ, ಬಟ್ ಅದನ್ನು ಲಿಮಿಟೇಷನ್ ಆಗಿ ಇಟ್ಕೋಬೇಕು. ಬಟ್ ಮನೇಲಿರುವಂತಹ ತರಕಾರಿ ಹಣ್ಣುಗಳನ್ನ ತಿನ್ನಬೇಕು, ಸ್ಕಿನ್ ಬ್ರೈಟನ್ಗೆ ತುಂಬಾ ಯೂಸ್ ಆಗುತ್ತೆ. ಇದು ಒಂದು 15 ಮಿನಿಟ್ಸ್ ಡ್ರೈ ಆಗಲಿ, ಆಮೇಲೆ ನಾನು ಹೇಗೆ ಡ್ರೈ ಆಗಿದೆ ಅಂತ ತೋರಿಸ್ತೀನಿ. ಈಗ ನೋಡಿ, ನನಗೆ ಕಂಪ್ಲೀಟಾಗಿ ಡ್ರೈ ಆಗಿದೆ, ನೋಡ್ತಿರ್ಬೋದು ಕ್ರಾಕ್ಸ್ ಥರ ಎಲ್ಲ ಬಂದಿದೆ, ಮತ್ತು ಕೈಯಲ್ಲೂ ಅಷ್ಟೇ ಎಷ್ಟು ಡ್ರೈ ಆಗಿದೆ ನೋಡಿ, ಕಂಪ್ಲೀಟಾಗಿ ಡ್ರೈ ಆಗಿದೆ. ಈಗ ನಾನು ಫೇಸ್ ವಾಶ್ ಮಾಡಿಕೊಂಡು ಹ್ಯಾಂಡ್ನ ವಾಶ್ ಮಾಡ್ಕೊಂಡು ಬರ್ತೀನಿ. ನೀವೇ ರಿಸಲ್ಟ್ ನೋಡ್ತೀರಾ ಹೇಗಿದೆ ಅಂತ. ಸೊ ಮಾತಾಡೋದಕ್ಕೂ ಆಗ್ತಿಲ್ಲ, ತುಂಬ ಟೈಟ್ ಆಗಿದೆ ನೋಡಿ, ಎಷ್ಟು ಟೈಟ್ ಆಗಿಬಿಟ್ಟಿದೆ. ಈಗ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ನೋಡಿದ್ರೆ ಈಗ ನಾನು ಕಂಪ್ಲೀಟಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ತುಂಬಾ ಕ್ಲಿಯರಾಗಿ. ಅಂದರೆ ಈ ಫೇಸ್ಗೆ ಹಾಕಿದಾಗ ತುಂಬ ಟೈಟ್ ಆಗಿಬಿಟ್ಟಿತ್ತಲ್ಲ, ಆಗ ಸ್ವಲ್ಪ ಸ್ಕ್ರಬ್ ಏನು ಹಚ್ಚಿರ್ತೀವಿ ಅದನ್ನು ಚೆನ್ನಾಗಿ ಮಸಾಜ್ ಮಾಡಿನೇ ತೊಳಿಬೇಕು, ಇಲ್ಲಾಂದರೆ ಅದು ಗಟ್ಟಿಯಾಗಿ ಅಂಟ್ಕೊಂಡಿರುತ್ತೆ. ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಸೊ ಈಗ ನಾನು ಫೇಸ್ನ ಒರೆಸ್ತಿದ್ದೀನಿ. ನಾವು ಟವಲಿಂದ ಒರೆಸ್ಬೇಕಾದ್ರೆ ಅಂದರೆ ಸಾಫ್ಟಾಗಿನೇ ಒರೆಸ್ಕೋಬೇಕು, ಟ್ಯಾಪ್ ಮಾಡಿಕೊಂಡು, ಜಾಸ್ತಿ ಜೋರಾಗಿ ಬೇಡ. ಹಾಕಿದೆ, ಸೊ ಕೈ ಸ್ವಲ್ಪ ಸಾಫ್ಟಾಗಿನೇ ಒರೆಸ್ಕೊಳ್ಳಿ. ನೀಟಾಗಿ ತೊಳ್ಕೊಬೇಕಾದ್ರೆ ನೀಟಾಗಿ ಒರೆಸ್ಕೋಬೇಕು. ಅಂದರೆ ಅದು ಗಟ್ಟಿಯಾಗಿರುತ್ತಲ್ಲ, ಆದರೆ ನೀಟಾಗಿ ತೊಳಿಬೇಕಾದ್ರೆ ನಮ್ಮ ಫೇಸ್ ಅಥವಾ ಕುತ್ತಿಗೆನ ಚೆನ್ನಾಗಿ ಮಸಾಜ್ ಮಾಡಿನೇ ತೊಳಿಬೇಕು. ನೀವೇ ರಿಸಲ್ಟ್ ನೋಡ್ತಾ ಇದ್ದೀರಾ. ಕೈಗಳು ಅಷ್ಟೇ ಟ್ಯಾನ್ ಆಗಿತ್ತು. ಸೊ ಇದನ್ನು ಕಂಪ್ಲೀಟಾಗಿ ನೀವು 1 ಮಂತ್ ಕಂಟಿನ್ಯೂಸ್, ನಾನು ವಾರದಲ್ಲಿ 2 ರಿಂದ 3 ಸಲ ಏನು ಹೇಳಿದೆ ಹಾಗೆ ಅಪ್ಲೈ ಮಾಡ್ಕೊಂಡು ಬಂದರೂ ಸಹ ನಿಮ್ಮ ಸ್ಕಿನ್ ಬ್ರೈಟ್ ಆಗಿರುತ್ತೆ. ನನಗಂತೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಸ್ಕಿನ್ ಅಂತೂ ತುಂಬಾ ಸಾಫ್ಟಾಗಿದೆ. ನಾವು ಯಾವುದೇ ರೆಮಿಡೀಸ್ನ ಮನೇಲಿ ಮಾಡಿದ್ದಾಗಿರ್ಬೋದು, ಏನೇ ಹಚ್ಚೋದ್ರಿಂದನೂ ನಮ್ಮ ಸ್ಕಿನ್ಗೆ ಒಂದು ಒಳ್ಳೆ ಫೀಲ್ ಕೊಡುತ್ತೆ. ಅಂದರೆ ನಾವು ಏನೋ ಫ್ರೆಶ್ ಆಗಿದೆ ನಮ್ಮ ಸ್ಕಿನ್ನು ಅನ್ನೋ ಥರ. ಸೊ ನೀವೇ ನೋಡ್ತಾ ಇದ್ದೀರಾ, ನಾನೇನು ಇದರಲ್ಲಿ ಮೇಕಪ್ ಏನು ಮಾಡ್ಕೊಂಡಿಲ್ಲ. ಈಗ ನೀವೇ ನೋಡಿದ್ರಿ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ. ಈಗ ನಾವು ಫೇಸ್ನ ನೀಟಾಗಿ ಒರೆಸ್ಕೊಂಡೆಲ್ಲ ಆಗಿದೆ. ನೀವು ಯಾವುದಾದ್ರೂ ಒಂದು ಕ್ರೀಮ್ ಏನಾದರೂ ಬಳಸ್ತೀವಿ ಅಂದರೆ ಅದನ್ನು ಮಾತ್ರ ಲೈಟಾಗಿ, ಅಂದರೆ ಮಾಯಿಶ್ಚರೈಸರ್ನ ಬಳಸ್ಬೋದು. ನಾನೀಗ ಫಸ್ಟು ಅಲೋವೆರಾ ಜೆಲ್ಲನ್ನು ಅಪ್ಲೈ ಮಾಡ್ಕೊಳ್ತೀನಿ. ನಾನು ನನ್ನ ಸ್ಕಿನ್ನಿಗೆ ಬರೀ ಅಲೋವೆರಾ ಜೆಲ್ಲನ್ನು ಈಗ ಬಳಸ್ತೀನಿ. ನಂತರ ನಾನು ಸ್ವಲ್ಪ ಡ್ರೈ ಆದಮೇಲೆ ಮಾಯಿಶ್ಚರೈಸರ್ ಅಥವಾ ಏನಾದರೂ ಬಳಸೋದು. ನಾನು ಯಾವುದೇ ಸ್ಕ್ರಬ್ಗಳನ್ನ ಯೂಸ್ ಮಾಡಿದಾಗ ಫಸ್ಟ್ ಯೂಸ್ ಮಾಡೋದೆ ನಾನು ಫಸ್ಟ್ ಯೂಸ್ ಮಾಡೋದೆ ಅಲೋವೆರಾ ಜೆಲ್ಲು. ನೀವೇ ನೋಡ್ತಾ ಇದ್ದೀರಾ ನನ್ನ ಸ್ಕಿನ್ ಹೇಗೆ ಗ್ಲೋಯಿಂಗ್ ಆಗಿದೆ ಅಂತ. ಇದನ್ನು ನೀವು ಕಂಟಿನ್ಯೂಸ್ ಆಗಿ ವೀಕ್ಲಿ 2 to 3 ಟೈಮ್ಸ್ ಅಪ್ಲೈ ಮಾಡೋದ್ರ ಜೊತೆಗೆ ನೀವು ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೋಬೋದು. ಸೊ ಇಂಥ ಒಳ್ಳೆ ಇನ್ಫಾರ್ಮೇಷನ್ ಬೇಕಂದರೆ ನಾನು ಹೇಳಿದಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.